महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ओम चैतन्यं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्री गुरुवे नमः। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं मुदीरयेत्। ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂಥ ಹುಲಿಗೆಮ್ಮ ತಾಯಿಯ ಚರಣಾರವಿಂದದಲ್ಲಿ ನಮಸ್ಕರಿಸಿ ಸದ್ಗುರುಗಳಾದಂಥ ಕೃಷ್ಣ ಮಹಾರಾಜ್ ಶಿವರ್ಕರಿವರ ಪಾದಾರವಿಂದಕ್ಕೂ ಹಣಿಮೆನೆದು ಇಲ್ಲಿ ನೆರೆದ ತಮಗೆಲ್ಲ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಪ್ರಥಮ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಭಗವದ್ಗೀತೆಯ ಮೊದಲನೆಯ ಶ್ಲೋಕ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸುವಃ ಮಾಮಕಾಃ ಪಾಂಡವಾಶ್ಚೈವ ಕ್ರಿಂ ಕುರ್ವತಾ ಸಂಜಯ ಅಂತ ಹೇಳಿ ಸಂಜಯನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಧೃತರಾಷ್ಟ್ರ. ಆವಾಗ ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಅಂದ್ರೆ ಇಲ್ಲೇ ಧೃತರಾಷ್ಟ್ರ ಮಾಡಿದ್ದ ಮೊದಲ ತಪ್ಪು. ಹ್ಯಾಂಗ ಧೃತರಾಷ್ಟ್ರನ ಮಕ್ಕಳ ಕೌರವರು ಅಂತಾರೆ, ಪಾಂಡುರಾಜನ ಮಕ್ಕಳು ಪಾಂಡವರು ಅಂತಾರೆ, ಹೌದಲ್ರಿ? ಅಂದ್ರೆ ಅಣ್ಣನ ಮಕ್ಕಳಿಗೆ ಒಂದು ಅಡ್ಡ ಹೆಸರು, ತಮ್ಮನ ಮಕ್ಕಳಿಗೆ ಒಂದು ಅಡ್ಡ ಹೆಸರು ಇರೋದಿಲ್ಲ. ಅಂದರೆ ಕುರುವಂಶದವರ ಪಾಂಡವರು ಕೌರವರೇ ಕುರುವಂಶದವರು. ಆದರೂ ಸಹಿತ ತನ್ನ ಮಕ್ಕಳಿಗೆ ತನ್ನ ಮನೆತನದ ಹೆಸರನ್ನು ಉಳಿಯುವಂತೆ ಮಾಡಿದ ಧೃತರಾಷ್ಟ್ರನನ್ನು ಕುರುಡನನ್ನಾಗಿ ಮಾಡ್ಯಾರ. ಅಂದ್ರೆ ಈಗ ಕುರುಡು ತಂದೆ ತಾಯಿಗಳಿರ್ತಾರೆ, ಮಕ್ಕಳು ಏನೇ ಮಾಡಿದ್ರು, ಯಾರಿಗೆ ಅಪಹಾಸ್ಯ ಮಾಡಿದರು, ಯಾರಿಗೆ ಹಾನಿ ಮಾಡಿದರು ಅವ್ರಿಗೆ ತಿದ್ದಿ ಹೇಳ್ತಾನೆ ಇದ್ದಿಲ್ಲ. ಈ ಧೃತರಾಷ್ಟ್ರನಿಗೆ ಅದನ್ನೇ ತೋರಿಸ್ತಾರೆ, ಕಣ್ಣು ಕುಡ್ಡ. ಆತ ಧರ್ಮಕ್ಷೇತ್ರ ಕುರುಕ್ಷೇತ್ರದೊಳಗೆ ನನ್ನ ಮತ್ತು ಪಾಂಡವರ ಸೇನೆ ಏನು ಮಾಡ್ತೈತೆ ಹೇಳು ಸಂಜಯ ಅಂತ ಕೇಳಿದಾಗ ಏನ್ರಿ ಈ ಕೇಳುವ ಪರಿಸ್ಥಿತಿ ತಂದುಕೊಂಡಿದ್ದೆ ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಬಾಲ್ಯದಲ್ಲಿ ಹುಟ್ಟಿದ್ದು ಪಾಂಡವರು ವನದಲ್ಲಿ ಹುಟ್ಟಿದರು. ಹಾಗೆ ಈ ಕೌರವರು ಸಹಿತ ಅರಮನೆಯಲ್ಲಿ ಹುಟ್ಟಿ ಬೆಳೀತಾ ಇದ್ರು. ಈ ಕಡೆ ಪಾಂಡುರಾಜ ಮಾದ್ರಿಯನ್ನು ಕೂಡಿ ತನ್ನ ಆಯುಷ್ಯವನ್ನು ಮುಗಿಸಿಬಿಟ್ಟ. ಅಲ್ಲಿ ಅನಾಥರಾದ ಮಕ್ಕಳನ್ನು ಮುತ್ತಾತರಾದ ಭೀಷ್ಮರು ಕರ್ಕೊಂಡು ಬಂದು ಹಸ್ತಿನಾಪುರದೊಳಗೆ ಇಟ್ಕೊಂಡಿದ್ರು. ಇದರಿಂದಾಗಿ ಅವ್ರಿಗೆ ಅಸೂಯೆ ಹುಟ್ಟಿತು ಕೌರವರಿಗೆ. ಆಗಲೇ ಬಾಲಕರಾಗಿದ್ದಾಗಲೇ ಭೀಮಸೇನ ಮತ್ತು ಪಾಂಡವರು ಎಲ್ಲ ಅವರು 101 ಜನ ಇದ್ದರೂ ಸಹಿತ ಇವರು 5 ಮಂದಿ ಅವ್ರಕಿನ್ನ ವಿಪರೀತ ಬಲವಾನ್ವಿತರಿದ್ರು. ಇವರ ಶಕ್ತಿ ಮುಂದೆ ಅವ್ರದ್ದು ಆಟ ಏನೂ ನಡೀತಿದ್ದಿಲ್ಲ. ಅವ್ರು 100 ಮಂದಿ ಹಗ್ಗ ಜಗ್ಗಿದ್ರೆ ಭೀಮಸೇನ ಒಬ್ಬನ ಹಿಡಿದ್ರೆ ಅಂದ್ರೆ ಆ 100 ಮಂದಿನ ಎಳೆದೊಗೆದು ಬಿಡ್ತಿದ್ದ. ಹಿಂಗೆ ಅವ್ರಿಗೆ ಮತ್ತಷ್ಟು ಮತ್ಸರ ಬುದ್ಧಿ ಬೆಳೀತಾ ಹೋತು. ಭೀಮಸೇನನ್ನ ಕೊಂದು ಹಾಕಬೇಕು ಅಂತ ಹೇಳಿ ಬಾಲ್ಯದಲ್ಲಿ ಅವನಿಗೆ ವಿಷ ಉಣಿಸಿದ್ರು. ಪ್ರೀತಿಯಿಂದ ವಿಷ ಉಣಿಸಿ ಏನ್ರಿ ಒಳ್ಳೆಯವ್ರಿಗೆ ಹೆಂಗಾದರೂ ಒಳ್ಳೆಯದಿರೋರಿಗೆ ಏನು ಮಾಡಿದ್ರು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಬಾಲ್ಯದಲ್ಲಿ ಭೀಮನಿಗೂ ವಿಷ ಉಣಿಸಿದ್ರಲ್ಲ. ವಿಷ ಉಣ್ಣಿಸಿದಾಗ ಆ ವಿಷವನ್ನು ಉಣ್ಣಿಸಿ ಅಷ್ಟೇ ಬಿಡಲಿಲ್ಲ, ಹಗ್ಗ ಕಟ್ಟಿ ಒಂದು ಮಡು ಇತ್ತು. ಆ ಮಡುವಿನಾಗ ಸರ್ಪಗಳೇ ತುಂಬಿದ್ದು. ದೊಡ್ಡ ಮಾಡ, ತಿರುವಣಿಗೆ ಮಾಡ ಅಂತಾರಲ್ಲ, ಹಂಗೆ ಆ ತಿರುವಣಿಗೆ ಮಾಡಿದಾಗ ಯಮುನಾ ನದಿಯಾಗ ತಿರುವಣಿಗೆ ಮಾಡಿದಾಗ ಒಯ್ದು ಹೋಗದ್ರ. ಇದರಿಂದಾಗಿ ಕೈ ಜಾಡಿಸ್ಕೊಂಡು ಬಂದರು ಶಕುನಿ ಮುಂತಾದವರು. ಅವರ ದುಷ್ಟ ಬುದ್ಧಿ ಆಗಿನ ಚಲೋ ಇತ್ತು ಅಂತ. ಅವಾಗ ಅದನ್ನು ಭೀಮಸೇನ ಬಿದ್ದಿದ್ನಲ್ಲ, ಆ ಸರೋವರದಾಗಿರ್ತಕ್ಕಂಥ ಸರ್ಪಗಳು ಅವನು ಕಚ್ಚಿದು. ಅವನಿಗೆ ರುಕ ಅನ್ನುವ ಅಗ್ನಿ ಐತಿ ಭೀಮಸೇನನಿಗೆ. ರುಕಾಗ್ನಿಯಿಂದಾಗಿ ಅವನ ಉದರದೊಳಗೆ ವಿಷ ತಿಂದ್ರು ಕರಗುವಂಥ ಶಕ್ತಿ. ಹಿಂಗಾಗಿ ಆ ವಿಷ ಏನೂ ಮಾಡಲಿಲ್ಲ. ಮತ್ತು ಆ ಸರ್ಪಗಳು ಕಚ್ಚಿದ್ರಿಂದ ಪ್ರತಿ ವಿಷ ಆದಂಗೆ ಆಯಿತು. ಏನ್ರಿ ಒಂದು ಯಾವುದೋ ಹುಚ್ಚನಾಯಿ ಕಡಿದ್ರೆ ಮತ್ತೆ ಅದೇ ಇಂಜೆಕ್ಷನ್ ಮಾಡ್ತಾರಂತಾರಲ್ಲ, ಹಂಗೆ
ಪ್ರತಿ ವಿಷ ಆದಂಗಾಯ್ತು. ಸರ್ಪಗಳು ಕಡಿದಿದ್ದೆಲ್ಲದಕ್ಕೂ ಕೂಡ ಅವನಿಗೆ ನೆಚ್ಚಳ ಆಯಿತು ಅಂತೇಳಿ ಅಲ್ಲಿಂದ ಅಪಾರ ಬಲಾನ್ವಿತನಾಗಿ ಹೊಮ್ಮಿದ ಅಂತ ಹೇಳ್ತಾರೆ. ಒಂದು ಕೊಡ ಅಮೃತ ಕುಡಿದ್ರೆ 1,000 ಆನೆ ಬಲ ಬರ್ತಿತ್ತು ಅಂತ ಹೇಳ್ತಾರ. ಅಂಥದ್ರೊಳಗೆ 9 ಕೊಡ ಅಮೃತ ಕುಡ್ದ ಅಲ್ಲಿ ಅಂತ ಹೇಳ್ತಾರೆ ನಾಗಲೋಕದಾಗ. ಅಂತಹ ಅಪಾರ ಬಲಾನ್ವಿತನಾಗಿ ಭೀಮಸೇನ ಬಂದ ಅಂತ ಹೇಳ್ತಾರೆ ಅವಾಗ ಬಾಲಕರಾಗಿದ್ದಾಗ. ಮತ್ತು ಮುಂದೆ ಬರ್ತಾ ಬರ್ತಾ ತಾರುಣ್ಯಾವಸ್ಥೆ ಒಳಗೆ ಬಂದಾಗ ಅವ್ರೊಳಗೆ ಮತ್ತೊಬ್ಬ ಏನು ಆಯಾ ಗುಣಧರ್ಮ ಇದ್ದವ್ರ ಗೆಳತನ ಕೂಡ್ತಾರ ಅನ್ನುವಂಗ ಕರ್ಣನು ಅವ್ರ ಕಡೆ ಸೇರ್ಕೊಂಡ, ಕೌರವ್ರ ಕಡೆ ಬಂದು. ಇದರಿಂದಾಗಿ ಮತ್ತೆ ತಮ್ಮ ಬಲ ಹೆಚ್ಚಾತು ಅಂಥೇಳಿ ಅರಗಿನ ಮನೆಯೊಳಗೆ ಸುಡಾಕತ್ತಿದ್ರು. ಹಾಗೂ ಮಕ್ಕಳನ್ನು ಹದ್ದು ಬಸ್ತಿನಲ್ಲಿ ಇಡಲಿಲ್ಲ, ಭೀಮಸೇನಿಗೆ ವಿಷ ಹಾಕಿದಾಗಿರಲಿಲ್ಲ. ಮುಂದೆ ಪಾಂಡವರು ಮತ್ತು ಕೌರವರು ಪಗಡಿ ಆಟದಾಗ ದ್ರೌಪದಿಗೆ ಯಾರೋ ಹಿಂದೆಂದೂ ಮಾಡದಂಥ ಅವಮಾನ ಮಾಡಿದಾಗ ಆವಾಗಾದರೂ ತನ್ನ ಮಕ್ಕಳನ್ನು ಹೆದರಿಸಿ ಇಟ್ಟಿದ್ದ ಅಂದ್ರೆ ಇವತ್ತಿ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಕ್ಕೆ ಕುರುಡರಾಗಬೇಡ್ರಿ ಅಂತ ಮಕ್ಕಳು ಏನು ಮಾಡ್ತಾರೆ, ಸಮಾಜಕ್ಕೆ ನಾವು ಒಳ್ಳೆಯವರಾಗಿ ನಮ್ಮ ಮಕ್ಕಳು ಒಳ್ಳೆಯವರಾಗಿದ್ರ ಸಹಿತ ನಾವು ಮುಂದಿನ ಸಮಾಜ ಸುಧಾರಣೆ ಆಗ್ತೈತೆ ಅಂತ ಹೇಳ್ತಾ ಈ ಪ್ರಥಮ ಅಧ್ಯಾಯದ ಮೊದಲ ಶ್ಲೋಕವನ್ನು ಮಂಗಳ ಮಾಡಿ ಇನ್ನು ಮುಂದಿನ ಸಂಚಿಕೆಯೊಳಗೆ ಈ ಅಧ್ಯಾಯದ 2ನೇ ಶ್ಲೋಕವನ್ನು ನೋಡೋಣ ಅಂತ ಹೇಳಿ ಇವತ್ತಿನ ಭಗವದ್ಗೀತೆಯ ಶ್ಲೋಕವನ್ನು ಮಂಗಳ ಮಾಡೋಣ.